2022 ನಾವೊಂದು ಸಂಸ್ಥೆ ಮಾಡಿದ್ವಿ, ವೀರಮಯೂರ್ ಅಂತ ಸಂಸ್ಥೆ. ಆ ಸಂಸ್ಥೆ ಮಾಡಿದಾಗ ನಮಗೆ ಈ ಸಂಘ ಸಂಸ್ಥೆಗಳಿಂದ ದುಡ್ಡು ಕಳಿಸಿದ್ವಿ. ಎಲ್ಲರದ್ದು 75% ದುಡ್ಡು ಕಟ್ಟಿದ್ವಿ. ಸೊ ನಮ್ಮ ಬೇರೆ ಒಂದು ಷೇರು ಮಾರುಕಟ್ಟೆ ಲಾಸ್ನಿಂದ, ಬೇರೆ ಇದರಿಂದ ಕೊರೋನಾ ಎಫೆಕ್ಟ್ನಿಂದ ಕಂಪ್ನಿ ಹಾಳಾಯ್ತು. ಹಾಳದ ಕೂಡಲೇ ನಮ್ಮ ಕಂಪ್ನಿ ಒಳಗಿರೋರೆ ನನಗೆ ಸ್ವಲ್ಪ ಮೋಸ ಆಯ್ತು. ಮೋಸ ಆದ್ಮೇಲೆ ನಾವು ವ್ಯವಹಾರ ಎಲ್ಲ ಮಾಡಲಿಕ್ಕೆ ನಾವು ಹೊರಗಡೆ ಎಲ್ಲ ತಿರ್ಗಾಡಕತ್ವಿ. ನಾನು ತಿರ್ಗಾಡುವಾಗ ಏನಾಯ್ತು ಅಂದ್ರೆ, ಕಂಟಿನ್ಯೂಸ್ ಮಾಡುವಾಗ ನನ್ನ ವ್ಯವಹಾರಗಳಿಗೆ ತೇಜೋವಧಿ ಮಾಡಿ ನಾನು ಬೇರೆ ಬೇರೆ ಕಡೆ ನಾನು ವ್ಯವಹಾರ ಮಾಡುವಲ್ಲೇ ನನ್ನ ವ್ಯವಹಾರಗಳು ಹಾಳಾದ ಕೂಡಲೇ ನಾನು ರಿಕವರಿ ಮಾಡೋಕ್ಕಾಗಿಲ್ಲ. ಎಲ್ಲ ನನಗೇನು ಮೊದಲು ದುಡ್ಡು ಹಾಕ್ಯಾರಲ್ಲ, ಎಲ್ಲರ ದುಡ್ಡುಗಳನ್ನು ನಾನು ಆಲ್ಮೋಸ್ಟ್ ಮೊದಲು ಹಾಕಿದವ್ರದ್ದೆಲ್ಲ ದುಡ್ಡನ್ನು ನಾನು ಆಲ್ಮೋಸ್ಟ್ ಕೊಟ್ಟಿದ್ದೀನಿ. ನನಗದು ಈಗ ಲೆಕ್ಕದ ಪ್ರಕಾರ ನಮ್ಮ ಕಡೆ ಲೆಕ್ಕ ಇಲ್ಲರಿ, ಅದು ಲೆಕ್ಕದ ಪ್ರಕಾರ ಇಲ್ಲ. ಯಾಕಂದರೆ ಕೆಲವಷ್ಟು ಆಗಿದ್ದು ಅಲ್ಲ, ಕೊಡಂತಂದಲ್ಲ, ಆಲ್ಮೋಸ್ಟ್ ನಾನು ಎಲ್ಲರೂ ಕೊಟ್ಟಿದ್ದೀವಿ. ಕೊಡಂಥದ್ದು ಅದು ಲೀಸ್ಟ್ ಈಗ ನನ್ನ ಕಡೆ ಇಲ್ಲ. ಏನು 25ನೇ ತಾರೀಕಿಗೆ ನಮ್ಮ ಇಲ್ಲ ರೀ, ನಾನು 40 ಲಕ್ಷ ಅಂತ ಕೊಡೋಂಥದ್ದು ಇಲ್ಲ. ನಾನು ದುಡ್ಡು ಕೊಡೋದು ಅದೇ ಎಷ್ಟು ಅಮೌಂಟ್ ಅಂತ ನನಗೆ 25ನೇ ತಾರೀಕಿಗೆ ನಮ್ಮ ಲೀಗಲ್ ಅಡ್ವೈಸ್ ಎಲ್ಲ ಅದು ಮಾಡ್ತಾ ಇದ್ದೀವಿ. ಅದನ್ನು ಮಾಡಿಕೊಂಡು ಅದು ವ್ಯವಹಾರಗಳನ್ನು ನಾವು ಕ್ಲಿಯರ್ ಮಾಡಿ ವ್ಯವಸ್ಥೆ ಮಾಡ್ತಿದ್ದೀವಿ. ಆಲ್ರೆಡಿ ಈ ಕೆಲವೊಂದು ಸಂಘ ನಾವು ಒಂದು ಷೇರು ಮಾರುಕಟ್ಟೆ ವ್ಯವಹಾರದ ಇದು ಮಾಡ್ಕೊಂಡಿದ್ವಿ. ಎಜುಕೇಶನ್ ಅವರು ಸಂಘ ಸಂಸ್ಥೆಗಳಿಂದ ಗ್ರೂಪ್ ಲೋನ್ ಮಾಡಿ ನಮ್ಗೆ ಕೆಲವೊಂದು ಇಂಡಿವಿಜುವಲ್ ಕೊಟ್ಟಿದ್ರು. ನಮ್ಮ ಗ್ರೂಪ್ ಲೋನ್ ಮಾಡೋದು ಅವ್ರದ್ದು ವೈಯಕ್ತಿಕವಾಗಿ ಅದಕ್ಕೆ ನಾವು ದುಡ್ಡು ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಅಚಾನಕ್ಕಾಗಿ ನಮಗೆ ಕೊರೋನಾ ಎಫೆಕ್ಟ್ ಮತ್ತು ಷೇರು ಮಾರುಕಟ್ಟೆ ವೇರಿಯೇಟ್ ಜಾಸ್ತಿ ಆಯ್ತು. ಇಂಟರ್ನಲ್ ಟ್ರಾನ್ಸಾಕ್ಷನ್ ತುಂಬ ಎಫೆಕ್ಟ್ ಆಯ್ತು. ಆ ಎಫೆಕ್ಟ್ ಆದಾಗ ನಂಗೆ ದುಡ್ಡು ಕೊಡಲಿಕ್ಕೆ ಸ್ವಲ್ಪ ವೇರಿಫೇರ್ ಆಯ್ತು. ಒಂದು ಸಂಸ್ಥೆ ಕೆಳಗೆ ಬಿದ್ದಾಗ ಮೇಲೆ ಹೇಳಕ್ಕೆ ಕಾಗದ ಪತ್ರದಲ್ಲಿ ಏನು ಮಾಡಬೇಕು ಆ ಸಂಸ್ಥೆ ಸಂಬಂಧ ಭಾಳ ಕಷ್ಟಪಟ್ಟೇವಿ. ನನಗೆ ಅಷ್ಟೊಂದು ಅಮೌಂಟ್ ನೆನಪಿಲ್ಲ. ಕಟ್ಟೋದು ಒಂದು ಸಂಘ ಸಂಸ್ಥೆಗಳದ್ದು ಕಟ್ಟೋದು ಒಂದು ಪರ್ ಮಂತ್ ಒಂದು 70,000 ಕಟ್ತಿದ್ವಿ. 70,000 ರಿಂದ 70,000 2 ವರ್ಷಕ್ಕೆ. ಹೌದು 70,000 ಕಟ್ತಿದ್ವಿ. ಅಮೌಂಟ್ ಇಸ್ಕೊಂಡಿದ್ದ ಸರ್ ಒಂದೊಂದು ಕೆಲವೊಂದಿಷ್ಟು ವೇರಿಯೇಷನ್ ಆಗ್ತೈತಿ. ಅವು ನಮ್ಮ ಕಂಪ್ನಿ ಕೆಲಸ ಮಾಡೋರ ಥ್ರೂ ಬಂದಿದ್ದದು, ನನಗೆ ಡೈರೆಕ್ಟಾಗಿ ನನಗೆ ಬಂದಿದ್ದಲ್ಲ, ಕಂಪ್ನಿ ಕೆಲಸ ಮಾಡೋರ ಥ್ರೂ ಬಂದಿದ್ದು. ಸೊ ಅವಾಗ ನಾನು ದುಡ್ಡು ಕೊಟ್ಟಿದ್ದನ್ನ ಹೆಚ್ಚು ಹೌದು ಸರ್. ಇಲ್ಲ ಸರ್, ಅದನ್ನೆಲ್ಲ ತೀರ್ಮಾನ ಮಾಡಿದ್ದೀವಿ. ಈಗ ಆಲ್ರೆಡಿ ಕೆಲವೊಂದು ಕಟ್ಟಿದ್ದನ್ನ ಕಟ್ತಾ ಬ್ಯಾಂಕ್ನವ್ರು ಕರೆಸ್ಕೊಂಡು ಕಟ್ಟಾಕತ್ತೀವಿ. ಈಗ ಬರೋ ಸಾಧ್ಯತೆ 25ರಿಂದ ನಾವು ಮತ್ತೆ ರೀಸ್ಟಾರ್ಟ್ ಮಾಡಿ ಅವು ಎಲ್ಲ ಸ್ಟಾರ್ಟ್ ಮಾಡಿ ಅವ್ರಿಗೆ ಎನ್ಒಸಿ ಕೊಡೋಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಂದು ಹಳ್ಳಿಗೆ ಅವರೇ ಮಾಡಿದ್ದು. ನನಗೆ ಎಷ್ಟು ಹಳ್ಳಿಗಳು ನನಗೆ ಗೊತ್ತಿಲ್ಲರಿ. ಇಲ್ಲ ಒಂದು 6 ರಿಂದ 7 ಹಳ್ಳಿಗಳು ಇರ್ಬೋದು. ಬಟ್ ನಾನು ಅದನ್ನ ಡೈರೆಕ್ಟಾಗಿ ನಾನು ಮಾಡಿದ್ದಲ್ಲ, ನಮ್ಮ ಎಕ್ಸಿಕ್ಯೂಟಿವ್ಸ್ ಇದ್ದವ್ರು ಮಾಡ್ಕೊಂಡಿದ್ದದ. ಎಕ್ಸಿಕ್ಯೂಟಿವ್ಸ್ ಇಲ್ಲಿ ಒಳಗಡೆ ಇದ್ದವ್ರು ಇಲ್ಲ, ನಮ್ಮ ಟೀಮ್ನಾಗ ಈಗ ಯಾರು ಇಲ್ರಿ. ಅವಾಗ ಇದ್ದವ್ರ ಅವ್ರು ನಮಗೆ ಮಾಡ್ತಾರೆ. ಒಂದು 4 ಜನ ಇದ್ರು. ಇಲ್ಲ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇಲ್ಲ. ಈಗ ನಾವು ಎಂತ ಕಟ್ಟಿದ್ರು ಒಂದು 10 ಲಕ್ಷ ರೂಪಾಯಿದಲ್ಲಿ ವ್ಯವಹಾರಗಳೆಲ್ಲ ಮುಗಿದು ಹೋಗ್ತವೆ. ಅಲ್ಲ, ಅವ್ರು ಹೇಳ್ತಾರೆ ನೀನು ಶೇರ್ ಮಾರ್ಕೆಟ್ ಮಾಡ್ತೀನಿ ಅಂತ ಹೆಣ್ಮಕ್ಳು ದುಡ್ಡು ಇಸ್ಕೊಂಡಿಲ್ಲ, LIC ಪಾಲಿಸಿ ಮಾಡ್ಕೊಡ್ತೀನಿ. ಕೊಡೋದಿಲ್ಲ ಅಂತ ಹೇಳಿಲ್ಲ ಸರ್. 10 ಲಕ್ಷ ರೂಪಾಯಿ ಮಾಡ್ಕೊಡ್ತೇವೆ. ಅಲ್ಲ, ನಾವು 10 ಲಕ್ಷ ರೂಪಾಯಿ ಕಟ್ಟಕ್ಕೆ ಏನು ವ್ಯವಸ್ಥೆ ಮಾಡಿದ್ದೇವಲ್ಲ, ಈಗೇನು ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವಲ್ಲ, ಅವು ಬ್ಯಾಂಕ್ನವ್ರ ಜೊತೆಗೆ ಮಾತಾಡಿದ್ದೇವೆ. 10 ಲಕ್ಷದ ಒಳಗಡೆ ನಾನು ಕಟ್ಟೋದು ಮುಗಿತೈತ್ರಿ. ಅವ್ರು ಹೇಳ್ಬೋದು, ಈಗ ನಾನು ಬ್ಯಾಂಕ್ನವ್ರ ಕೊಟ್ಟಾಗ ಎಲ್ಲ ಮಾತಾಡಿ ನಾನು ಮಾತಾಡ್ಕೊಂಡ್ ಬಂದಿದ್ದೀವಿ. ಎಲ್ಲ ಒಂದ್ ನಿಮಿಷ ಸರ್, ಅವ್ರು ಕೇಳ್ತಾರೆ ಹೇಳ್ತೀವಿ, ನೀವು ಆಮೇಲೆ ಹೇಳುವಂತ್ರಿ. ಏನ್ರಿ, ನಾವು ಅದನ್ನ ಕಟ್ಟಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಯಾವುದೇ ರೀತಿ ನಂದು ಮೋಸ ನನ್ನ ಕಡೆ ಮೋಸ. ಈ ಕೇಸ್ ಕೊಡ್ಸಿದ್ದಾನೆ. ಈಗ ನಾನು ಇಲ್ಲಿ ಹೇಳೋದಲ್ಲ, ನೀವು ಕೇಸ್ ಕೊಡ್ಸಿದ್ದಾನೆ. ಹೆಂಗ್ ಕೇಸ್ ಕೊಡ್ಸಿದ್ರಿ? ಯಾಕೆ ಕೇಸ್ ಆಯ್ತು? ಯಾರು ನಾನು ಕೇಸ್ ಲೈವ್ ಮಾತಾಡತ್ತೀನಿ. ಹಿಂಗ್ ಮಾತಾಡಿದ್ರೆ ಏನ್ ಮಾತಾಡ ಸರ್? ಲೈವ್ ತಗೊಂಡಿರ್ತಾನೆ, ಮತ್ತೆ ಲೈವ್ ಅಲ್ಲಿ ಹಿಂಗ್ ಮಾತಾಡಿದ್ರೆ ಏನ್ ಮಾಡ್ಲಿ ನಾನು? ಸರ್, ನಾವು ಯಾರಿಗೆ ಹೆಣ್ಮಕ್ಳಿಗೆ ನನ್ನ ವೈಯಕ್ತಿಕವಾಗಿ ಡೈರೆಕ್ಟ್ ಆಗಿ ಮೋಸ ಮಾಡ್ಬೇಕಂತ ಏನ್ ಮಾಡಿಲ್ಲ ಸರ್. ಅದು ಅವಾಗ ಆದಾಗ ನನಗೆ